ಹೈದರಾಬಾದ್ ಶಾಂತಿನಗರದ ಬಡವ ಭಕ್ತನಿಂದ ಶ್ರೀಶೈಲ ಪಾದಯಾತ್ರೆ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ. ಗಾಣಗಾಪುರ ಮಾರ್ಚ್ 23. ಗಾಣಗಾಪುರದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವ ಭಕ್ತಾದಿಗಳಿಗೆ ಕರ್ನೂಲ ಸಮೀಪದ ಶಾಂತಿನಗರದ ಭಕ್ತ ಶ್ರೀದತ್ತ ಆಂಜನೇಯ ಅವರಿಂದ ವಿಶೇಷ ಸೇವೆ ಸಲ್ಲಿಸಲಾಗಿದೆ. 25 ವರ್ಷಗಳಿಂದ ನಿರಂತರವಾಗಿ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸುತ್ತಿರುವ ಅಂಜಿ ಈ ವರ್ಷವೂ ತನ್ನ ಸೇವಾ ತಾತ್ಪರ್ಯ ತೋರಿದ್ದಾರೆ. ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ವಸ್ತ್ರ ವಿತರಣೆ. ಮಾರ್ಚ್ 23ರಂದು ನಡೆದ ಈ ಭಕ್ತಿ ಸೇವೆಯಲ್ಲಿ 500ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿತರಣೆ ಮಾಡಲಾಯಿತು. ಪುರುಷ ಭಕ್ತರಿಗೆ ಪಂಚೆ ಶರ್ಟ್, ಹೆಣ್ಣು ಮಕ್ಕಳಿಗೆ ಸೀರೆ ವಿತರಿಸಿ ಭಕ್ತಾದಿಗಳಿಗೆ ಹೃತ್ಪೂರ್ವಕ ಆತಿಥ್ಯ ನೀಡಲಾಯಿತು. ವಿಶೇಷ ಭೋಜನ ಮತ್ತು ಬೀಳ್ಕೊಡುಗೆ. ತದನಂತರ ಭಕ್ತಾದಿಗಳಿಗೆ ಹೂರಣದ ಹೋಳಿಗೆ, ತುಪ್ಪ, ಪಂಚಾಮೃತ ಮತ್ತು ಭೋಜನ ಸೇವೆ ಆಯೋಜಿಸಲಾಗಿತ್ತು. ಪ್ರೀತಿಪೂರ್ವ ಸತ್ಕಾರದ ಭಾಗವಾಗಿ ಎಲೆ ಅಡಿಕೆ, ಐಸ್ ಕ್ರೀಂ ವಿತರಿಸಿ ಭಕ್ತರನ್ನ ಭಕ್ತಿ ಭಾವಪೂರ್ಣವಾಗಿ ಶ್ರೀಶೈಲ ಯಾತ್ರೆಗೆ ಬೀಳ್ಕೊಡಲಾಯಿತು. ಇದನ್ನ ಬ್ಯಾಂಡು ಬಾಜು ಮೂಲಕ ಸಂಭ್ರಮ ಭರಿತವಾಗಿ ಆಚರಿಸಲಾಯಿತು. ಭಕ್ತಾದಿಗಳಿಂದ ಅಂಜಿಗೆ ಕೃತಜ್ಞತೆ. ಬಡವ ಭಕ್ತನಾದರೂ ಗಾಣಗಾಪುರದ ಯಾತ್ರಿಗಳಿಗೆ ಸೇವೆ ಸಲ್ಲಿಸುವುದನ್ನ ಅಂಜಿ ತನ್ನ ಜೀವನದ ಭಾಗವಾಗಿ ಮಾಡಿಕೊಟ್ಟಿದ್ದಾರೆ. ಭಕ್ತಾದಿಗಳು ಅಂಜಿಯ ಸೇವೆ ನಮಗೆ ಭಕ್ತಿಯ ಪ್ರೇರಣೆ. ಶ್ರೀಶೈಲ ಮಲ್ಲಿಕಾರ್ಜುನನ ಕೃಪೆಯಿಂದ ಇವರಿಗೆ ಶಕ್ತಿ ಸಿಗಲಿ ಎಂದು ಪ್ರಾರ್ಥಿಸಿದ್ರು. ಈ ಸಂದರ್ಭದಲ್ಲಿ ಸೋದರಿಯಾದ ಗಾಯತ್ರಿ ಮತ್ತು ಹೈದರಾಬಾದಿನ ಚಂದ್ರಶೇಖರ್ ಸರ್ ಉಪಸ್ಥಿತರಿದ್ದು ಭಕ್ತಿಯ ಈ ಪಾವನ ಸೇವೆಗೆ ಸಾಕ್ಷಿಯಾದ್ರು. ज़्यादा चीज़ ही ज़्यादा